ಒಬ್ಬ ದೇವರು ತನ್ನದೇ ದೇಹವನ್ನು 5 ಭಾಗಗಳಾಗಿ ವಿಭಜಿಸಿಕೊಂಡು ಹಿಮಾಲಯದ 5 ಶಿಖರಗಳಲ್ಲಿ ಪ್ರಕಟವಾದ ಕಥೆ ಇದು. ಇದು ಕೇವಲ ಪೌರಾಣಿಕ ಕಥೆಯಲ್ಲ, ಇದು ಪಾಪ ಪರಿಹಾರ, ತಪಸ್ಸು ಮತ್ತು ಮೋಕ್ಷಕ್ಕೆ ದಾರಿ ಹೇಳುವ ಕಥೆ. ಇಂದು ನಾವು ಮಾತಾಡ್ತಾ ಇರೋದು ಸಾಮಾನ್ಯ ಯಾತ್ರೆ ಅಲ್ಲ, ದೇಹವನ್ನು ದಂಡಿಸಿ ಆತ್ಮವನ್ನು ಶುದ್ಧಗೊಳಿಸುವ ಪಂಚಕೇದಾರ ಯಾತ್ರೆಯ ಕಥೆ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಶಿವನಿಗೆ 12 ಜ್ಯೋತಿರ್ಲಿಂಗ, 5 ಪಂಚಭೂತ ಕ್ಷೇತ್ರ, ಹಾಗೆ ಇನ್ನೊಂದು ಅತ್ಯಂತ ವಿಶಿಷ್ಟ ಯಾತ್ರೆ ಇದೆ, ಅದು ಪಂಚಕೇದಾರ ಕ್ಷೇತ್ರಗಳು. ಇವು ಸಾಮಾನ್ಯ ದೇವಾಲಯಗಳಲ್ಲ, ಇಲ್ಲಿ ಶಿವನ ಪೂರ್ಣ ರೂಪವಲ್ಲ, ಅವರ ದೇಹದ ಭಾಗಗಳನ್ನೇ ಪೂಜಿಸಲಾಗುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ, ಶಿವನ ದೇಹವೇ 5 ಭಾಗಗಳಾಗಿ ಹೇಗೆ ವಿಭಜನೆಯಾಗಿದೆ? ಆ 5 ಭಾಗಗಳು ಹಿಮಾಲಯದ ಯಾವೆಲ್ಲ ಸ್ಥಳದಲ್ಲಿ ಪ್ರಕಟವಾಗಿದೆ ಅಂತ. ಈ ಪ್ರಶ್ನೆಗಳ ಉತ್ತರಕ್ಕೆ ನಾವು ಹೋಗ್ಬೇಕಾಗಿರೋದು ದ್ವಾಪರ ಯುಗಕ್ಕೆ. ಕುರುಕ್ಷೇತ್ರ ಯುದ್ಧ ಮುಗೀತು, ಪಾಂಡವರು ಜಯ ಗಳಿಸಿದ್ರು. ಆದರೆ ಅವರ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ಸ್ವಂತ ಸಂಬಂಧಿಕರು, ಗುರುಗಳು, ಬಂಧುಗಳು, ಅನೇಕ ಜೀವ ಹತ್ಯೆಗಳ ಭಾರ ಅವರ ಮೇಲಿತ್ತು. ಪಾಪ ಪರಿಹಾರಕ್ಕಾಗಿ ಶ್ರೀ ಕೃಷ್ಣನ ಸಲಹೆ ಅಂತೆ ಪಾಂಡವರು ಕಾಶಿಗೆ ಶಿವನ ದರ್ಶನಕ್ಕೆ ಅಂತ ಹೊರಟರು. ಆದರೆ ಶಿವ ಪರಮಾತ್ಮರು ದರ್ಶನ ಕೊಡಲಿಲ್ಲ. ಯುದ್ಧದ ಪಾಪ ಸುಲಭವಾಗಿ ತೊಲಗೋದಿಲ್ಲ ಅನ್ನೋ ಸಂದೇಶದಂತೆ ಶಿವನು ಕಾಶಿಯಿಂದ ಮಾಯ ಆಗಿದನು. ಶಿವನು ಹಿಮಾಲಯಕ್ಕೆ ತೆರಳಿದನು. ಪಾಂಡವರು ಕೂಡ ಹಠ ಬಿಡಲಿಲ್ಲ. ಅವರು ಶಿವನನ್ನು ಹುಡುಕುತ್ತಾ ಹೋದ್ರು. ಪರಮಾತ್ಮನು ಪಾಂಡವರಿಂದ ತಪ್ಪಿಸಿಕೊಳ್ಳೋಕೆ ನಂದಿಯ ರೂಪ ತಾಳಿ ಜಾನುವಾರುಗಳ ಗುಂಪಲ್ಲಿ ಅಡಕೊಂಡ್ರು. ಆದ್ರೆ ಭೀಮ ಸಾಮಾನ್ಯನಲ್ಲ. ಅವನು ತನ್ನ ದೇಹವನ್ನೇ ವಿಸ್ತಾರ ಮಾಡಿ 2 ಬೆಟ್ಟಗಳಂತೆ ಕಾಲುಗಳನ್ನ ಹರಡಿದ. ಎಲ್ಲಾ ಜಾನುವಾರುಗಳು ನಿಶ್ಚಿಂತೆಯಿಂದ ಹಾದು ಹೋದ್ವು. ಆದ್ರೆ ನಂದಿ ಮಾತ್ರ ಅಲ್ಲೇ ನಿಂತ್ಕೊಂತು. ಇಲ್ಲಿ ಭೀಮನಿಗೆ ಗೊತ್ತಾಯ್ತು, ಇದು ಸಾಮಾನ್ಯ ನಂದಿ ಅಲ್ಲ ಅಂತ. ಶಿವನು ಭೂಮಿಯಲ್ಲಿ ಅಂತರ್ಗತನಾಗಲು ಪ್ರಯತ್ನಿಸಿದಾಗ ಭೀಮನು ನಂದಿಯ ಬೆನ್ನಿನ ಗೂನನ್ನು ಹಿಡಿದ. ಅಷ್ಟರಲ್ಲಿ ಶಿವನ ದೇಹ 5 ಭಾಗಗಳಾಗಿ ವಿಭಜನೆಯಾಯಿತು. ಆ 5 ದೇಹ ಭಾಗಗಳು ಹಿಮಾಲಯದ 5 ಸ್ಥಳಗಳಲ್ಲಿ ಪ್ರಕಟವಾದವು. ಅದೇ ಪಂಚಕೇದಾರ ಕ್ಷೇತ್ರಗಳು. ಪ್ರತಿ ಕ್ಷೇತ್ರವು ಶಿವನ ದೇಹದ ಒಂದೊಂದು ಭಾಗವನ್ನು ಪ್ರತಿನಿಧಿಸುತ್ತೆ. ಈಗ ಒಂದೊಂದಾಗಿ ನೋಡೋಣ. ಇಲ್ಲಿ ಶಿವನು ನಂದಿಯ ಗೂನಿನ ರೂಪದಲ್ಲಿ ತ್ರಿಕೋನಾಕಾರದ ಲಿಂಗವಾಗಿ ಪೂಜಿಸಲ್ಪಡುತ್ತಾನೆ. ಭಾರತದ 12 ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಒಂದು. ಪ್ರಸ್ತುತ ದೇಗುಲವನ್ನು ಆದಿ ಶಂಕರಾಚಾರ್ಯರು 8ನೇ ಶತಮಾನದಲ್ಲಿ ನಿರ್ಮಿಸಿದರು. ಇದು ವರ್ಷಪೂರ್ತಿ ತೆರೆಯಲ್ಲ. 6 ತಿಂಗಳು ಮಾನವರು, 6 ತಿಂಗಳು ದೇವತೆಗಳು ಪೂಜಿಸುತ್ತಾರೆ ಅನ್ನೋ ನಂಬಿಕೆ ಇದೆ. ಶಂಕರಾಚಾರ್ಯರು ಮೋಕ್ಷ ಪಡೆದ ಸ್ಥಳವೂ ಕೂಡ ಇದೆ. ಎರಡನೇದು ಮಧ್ಯ ಮಹೇಶ್ವರ. ಇಲ್ಲಿ ಶಿವನ ನಾಭಿಯ ಭಾಗ ಪ್ರಕಟವಾಗಿದೆ. ಕಪ್ಪು ಕಲ್ಲಿನ ಹೊಕ್ಕಳಿನ ಆಕಾರದ ಲಿಂಗ. ಇಲ್ಲಿನ ನೀರು ಅತ್ಯಂತ ಶುದ್ಧ. ಒಂದು ಹನಿ ನೀರು ಪವಿತ್ರವೆಂದು ಭಕ್ತರು ನಂಬ್ತಾರೆ. ಮೂರನೆಯದು ತುಂಗಾನಾಥ, ಜಗತ್ತಿನಲ್ಲೇ ಅತಿ ಎತ್ತರದಲ್ಲಿರುವ ಶಿವ ದೇವಾಲಯ. ಶಿವನ ತೋಳುಗಳ ಭಾಗ ಇಲ್ಲಿ ಪೂಜಿತವಾಗಿದೆ. ಸುಮಾರು 5,000 ವರ್ಷಗಳ ಹಿಂದೆ ಅರ್ಜುನನು ನಿರ್ಮಿಸಿದ್ದಾನೆಂಬ ನಂಬಿಕೆ ಇದೆ. ಶ್ರೀರಾಮಚಂದ್ರರು ಬ್ರಹ್ಮ ಹತ್ಯೆಯ ಶಾಪ ವಿಮೋಚನೆಗಾಗಿ ಇಲ್ಲಿ ತಪಸ್ಸು ಮಾಡಿದ ಕತೆ ಕೂಡ ಇದೆ. ನಾಲ್ಕನೆಯದು ರುದ್ರನಾಥ. ಇಲ್ಲಿ ಶಿವನು ನೀಲಕಂಠ ಮಹದೇವ ಅಂದರೆ ಮುಖದ ರೂಪದಲ್ಲಿ ಪೂಜಿಸಲ್ಪಡುತ್ತಾನೆ. ಅತ್ಯಂತ ಕಠಿಣ ಚಾರಣ, ನಾದಾದೇವಿ, ತ್ರಿಶೂಲ ಶಿಖರಗಳ ಅದ್ಭುತ ನೋಟ ನಿಮಗೆ ಸಿಗತ್ತೆ. ಕೊನೆಯದು ಕಲ್ಪೇಶ್ವರ ದೇವಸ್ಥಾನ. ಇಲ್ಲಿ ಶಿವನ ಜಟೆ ಅಂದರೆ ಕೂದಲು ಪೂಜಿಸಲಾಗುತ್ತದೆ. ಪಂಚಕೇದಾರಗಳಲ್ಲಿ ವರ್ಷ ಪೂರ್ತಿ ತೆರೆದಿರುವ ಏಕೈಕ ದೇಗುಲ ಇದು. ಕಲ್ಪ ಋಷಿಗಳು ತಪಸ್ಸು ಮಾಡಿದ ಸ್ಥಳ ಅಂತ ಹೇಳಲಾಗುತ್ತೆ. ಇಲ್ಲಿಗೆ ಪಂಚಕೇದಾರ ಯಾತ್ರೆ ಪೂರ್ಣವಾಗುತ್ತೆ. ಸ್ನೇಹಿತರೆ, ಪಂಚಕೇದಾರ ಯಾತ್ರೆ ಕೇವಲ ದೇವಾಲಯ ದರ್ಶನವಲ್ಲ, ಅದು ಅಹಂಕಾರ ತ್ಯಾಗ ಮತ್ತು ಪಾಪ ಶುದ್ಧೀಕರಣ ಯಾತ್ರ. ಈ ವಿಶೇಷ ಮಹಾಶಿವರಾತ್ರಿಯ ದಿನದ ಶಿವನ ಕೃಪೆ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ, ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಸಂಹಿತಾ ಸನಾತನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಹರ ಹರ